ನೋಡಿ 5 ಸೀಟಿ ಕೂಗಿಸ್ಕೊಂಡಿದೆ, ಚೆನ್ನಾಗಿ ಬೆಂದಿದೆ ಮಟನ್ನು. ನೀವು ಒಂದ್ಸಲ ಈ ಥರ ಡ್ರೈ ಮಟನ್ ಟ್ರೈ ಮಾಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನಿವತ್ತು ಡ್ರೈ ಮಟನ್ ಕರಿ ಮಾಡ್ತಾಯಿದ್ದೀನಿ. ಮಿಕ್ಸ್ ಡ್ರೈ ಮಟನ್ ಇದು. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಲ್ಲಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಈರುಳ್ಳಿ ಮತ್ತು 1 ಟೊಮೊಟೊ, ಕಡಲೆ, ಮೆಣಸು, ಕಾಳು ಮೆಣಸು, ಕಡಲೆ, ಗಸಗಸೆ, 2 ಚಕ್ಕೆ, 2 ಏಲಕ್ಕಿ ಮತ್ತು ಸ್ವಲ್ಪ ಕೊತ್ತಂಬರಿ, ಪುದೀನ. ನಾನು ಧನಿಯಾ ಪುಡಿ, ಖಾರದ ಪುಡಿ ಯೂಸ್ ಮಾಡ್ತಿಲ್ಲ, ಓನ್ಲಿ ಸಾಂಬಾರು ಪುಡಿ ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ನೋಡಿ, ಡ್ರೈ ಮಟನ್ನು, ಒಣಗಿಸಿರೋ ಮಟನ್ ಇದು. ಕುಯ್ದುಬಿಟ್ಟು ಬಿಸಿನೀರು ಹಾಕಿ ನೆನೆಸಿಟ್ಕೊಂಡಿದ್ದೆ ನಾನು. ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಒಂದು ಕುಕ್ಕರಿಗೆ ಸೇರಿಸ್ಕೊತೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಇಷ್ಟು ಹಾಕ್ಕೊಂಡು ಒಂದು 3 ಸೀಟಿ ಕೂಗಿಸ್ಕೊತೀನಿ ನಾನು. ನೋಡಿ, ಇದಿಷ್ಟು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಂಡು 3 ಸೀಟಿ ಕೂಗಿಸ್ಕೊತೀನಿ. ಚೆನ್ನಾಗೆ ಅದರಲ್ಲಿರೋ ಇದೆಲ್ಲ ಹೋಗ್ಬೇಕಲ್ಲ. ನೋಡಿ, 3 ಸೀಟಿ ಕೂಗಿಸಿದ್ದೀನಿ. ಇದನ್ನು ನೀರು ಇವಾಗ ನಾನು ಬೇರೆ ಸಪ್ರೇಟ್ ಬಸ್ಕೊತೀನಿ. ಈ ನೀರು ಬೇಡ ಇವಾಗ ನಮಗೆ. ಈ ಥರ ಸಪ್ರೇಟು ಬಸ್ಕೊಂಡು ಸೈಡಲ್ಲಿ ಇಕ್ಕೊತೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಬಿಸಿನೀರು ಹಾಕಿ ಇಟ್ಕೊತೀನಿ ಇನ್ನು ಸ್ವಲ್ಪ. ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಂದು 2-3 ಸ್ಪೂನು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಮಟನ್ನು ಮಿಕ್ಸ್ ಮಟನ್ ತಗೊಂಬಂದು ಒಣಗಿಸಿ ನಾನು ಒಂದು 5-6 ದಿವಸ ಬಿಸಿಲಲ್ಲಿ ಒಣಗಿಸಿ ಡ್ರೈ ಮಾಡಿ ಇಟ್ಕೊಂಡಿದ್ದೆ ನಾನು. ಈಗ ಮಟನ್ ಸೇರಿಸ್ಕೊಂಡಿದ್ದೀನಿ. ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಚೆನ್ನಾಗೆ ಫ್ರೈ ಮಾಡ್ಕೊತೀನಿ. ನಾವು ಒಣಗಿಸ್ಬೇಕಾದ್ರೆ ಗಿಷ್ಟು ಕಲ್ಲು ಎಲ್ಲ ಏನಾದರೂ ಬಿದ್ದಿದ್ರೆ ಅನ್ನೋ ಕಾರಣಕ್ಕಷ್ಟೇ ಇದು ಒಂದು 5-6 ಸಲ ನಾನು ಇದು ಮಾಡ್ಕೊಂಡಿರೋದು. ಈಗ ನಾನು ರುಬ್ಕೊಂಬಂದಿದ್ನಲ್ಲ ಮಸಾಲೆ, ಅದನ್ನು ಸೇರಿಸ್ಕೊತೀನಿ. ಅದನ್ನು ಸೇರಿಸ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊತೀನಿ. ನೀವೊಂದ್ಸಲ ಮಟನ್ ತಗೊಂಬಂದರೆ ಮಿಕ್ಸ್ ಮಟನ್ ಶಾಪಲ್ಲಿ ಕೇಳಿದ್ರೆ ಕೊಡ್ತಾರೆ. ಮಿಕ್ಸ್ ಮಟನ್ ಕೊಡಿ ಅಂದರೆ ನೋಡಿ ತಂದುಬಿಟ್ಟು ಒಂದು 5-6 ದಿವಸ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಉಪ್ಪು ಮತ್ತು ಖಾರ ಹಾಕಿ ಒಣಗಿಸಿಟ್ಕೊಂಡಿದ್ದೆ ನಾನು. ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ. ನೋಡಿ, ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ. ರುಚಿ ನೋಡ್ಬಿಟ್ಟು ಉಪ್ಪು ಸೇರಿಸ್ಕೊಳ್ಳಿ. ಇನ್ನೊಂದ್ಸಲ ತಿರುಗಿಸ್ಬಿಟ್ಟು ಒಂದು ಮ್ಯಾಕ್ಸಿಮಮ್ ಒಂದು 5 ಸೀಟಿನಾದರೂ ಬರಬೇಕು. ಮಟನ್ ಡ್ರೈ ಆಗಿದೆಯಲ್ಲ, ಸೊ ಅದು ಚೆನ್ನಾಗೆ ಬೇಯಬೇಕು. ಹಂಗಾಗಿ ಒಂದು 5 ಸೀಟಿ ನಾನು ಕೂಗಿಸ್ಕೊತೀನಿ. ಸಾಂಬಾರು ಮಾತ್ರ ಸೂಪರ್ ಟೇಸ್ಟಿಯಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಈ ರೆಸಿಪಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಚಳಿಗಾಲದಲ್ಲಿ ಬಿಸಿ ಬಿಸಿ ಮುದ್ದೆ ಜೊತೆ ತಿನ್ನೋಕ್ಕೆ ಸೂಪರಾಗಿರುತ್ತೆ. ನೋಡಿ, ನಾನು ಒಂದು 5 ಸೀಟಿ ಕೂಗಿಸಿದೆ, ಚೆನ್ನಾಗಿ ಬೆಂದಿದೆ. ಒಂದ್ಸಲ ನೀವು ಟ್ರೈ ಮಾಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.